ನಮ್ಮ ತಂದೆ ನಾನು ಹುಟ್ಟಿದಾಗ್ಲೂ ಅಷ್ಟೇ 3 ಗಂಡಿಂದೆ ಒಂದು ಹೆಣ್ಣು ಹುಟ್ಬಿಟ್ಟೈತೆ, ಹೆಸ್ರೇನು ಇಕ್ಕಬೇಕು ಅದೆಲ್ಲ ಏನೇನೋ ಅವರು ಇವ್ರ ಹತ್ರ ಹೋಗಿ ಕೇಳಿದ್ರಂತೆ. ಏನು ಹೇಳ್ತಾರೆ ಶಾಸ್ತ್ರ ಇದು ಎಲ್ಲ ಹೇಳ್ತಾರಲ್ಲ, ಅವಾಗ ಅವ್ರು ಹೇಳಿದ್ರಂತೆ, ಇಲ್ಲ ನಿಮ್ಮ ಮಗಳು ಏನೋ ನವರಾತ್ರಿಯ ಶುಕ್ರವಾರ ಸಾಯಂಕಾಲ 5:15 ಹುಟ್ಟಿರೋದ್ರಿಂದ ಲಕ್ಷ್ಮಿ ಅಂತ ಹೆಸರಿಟ್ಟು, ನಾಗ ಅಂತ ವೃಶ್ಚಿಕ ರಾಶಿ ಅದೆಲ್ಲ ಇಟ್ಟು ಅದನ್ನು ನಮ್ಮ ತಂದೆ ಹೆಸರು ನಂದೊಬ್ಬಳದೇ ಅನಿಸುತ್ತೆ ಅವ್ರ ಜಾತಕ ಕೇಳಿಟ್ಟಿದ್ದು. ಅಂದರೆ ಕೇಳ್ಬಿಡಿ ಎಲ್ಲ ಹಿಂಗೆಲ್ಲ ಹೇಳ್ಬಿಟ್ಟಿದ್ರಲ್ಲ, ಇಲ್ಲಿದ್ರೆ ಎಲ್ರಿಗೂ ನಮ್ಮ ಅಪ್ಪ ಹೆಂಗೆ ಬೇಕು ಹಂಗೆ ಹೆಸರಿಟ್ಟವ್ರೆ ಆ ಥರ. ಸೊ ನಾಗಲಕ್ಷ್ಮಿ, ನಾನು ಎಷ್ಟೋ ಸಲ ನೀನು ಏನು ನನ್ನ ಹೆಸರು ನಾಗಲಕ್ಷ್ಮಿ ಅಂತಿಟ್ಟೆ, ನೀವು ಬೇರೆ ಏನಾದ್ರು ಹೆಸರಿಡ್ಬೇಕು ತಾನೆ ನನಗೆ. ನನ್ನ ದಾರಿಲೆಲ್ಲ ಹೋಗ್ತಾ ಇದ್ರೆ ನಾಗರಾವ್ ಶಬ್ದ ಮಾಡೋದು ಹಂಗೆಲ್ಲ ಅಣಗ್ಸೋರಪ್ಪ ನಾನು ಕಾಲೇಜಲ್ಲಿ ಓದ್ಬೇಕಾದ್ರೆ. ಇದೆಲ್ಲನೂ ಒಂಥರ ಬಂದು ಹತ್ಕೊಂಡು ಕೂತ್ಕೊಂಡ್ಬಿಡ್ತಿದ್ದೆ. ಆಮೇಲೆ ಇವತ್ತು ಅನಿಸುತ್ತೆ ಆ ಹೆಸರಿಗೆ ಎಷ್ಟು ಶಕ್ತಿ ಇದೆ. ನಾಗಲಕ್ಷ್ಮಿ